खुशामदीद मोहतरम नाजरीन, आप तमाम का HK न्यूज़ चैनल में खैर मक़दम है। बसवा कल्याण तालुका के DSS के अध्यक्ष महादेव गायकवाड़ ने एक प्रेस कॉन्फ्रेंस का एहतमाम करते हुए इस प्रेस कॉन्फ्रेंस से खुसूसी तफसीलात बताते हुए बातचीत की। आइए जानते हैं इस खुसूस में इस प्रेस कॉन्फ्रेंस में इन्होंने क्या कुछ कहा। पेश है बसवा कल्याण से नुमाइंदा रिपोर्टर शेख असलम की HK न्यूज़ चैनल के लिए यह खुसूसी रिपोर्ट। ನಾನು ಮಹಾದೇವ್ ಗಾಯಕ್ವಾಡ ಬಸವ ಕಲ್ಯಾಣ ತಾಲೂಕಾ ಡಿಎಸ್ ಅಧ್ಯಕ್ಷ ಮೊನ್ನೆ ಒಂದು ನೂತನ ತಾಲೂಕಾದ ಹುಲ್ಸೂರಿನಲ್ಲಿ ಆದ ಘಟನೆ ಏನಂತಂತಂದ್ರೆ ನಮ್ಮ ಶರಣು ಸಲಗರ್ ಅವರು ಬಸವ ಕಲ್ಯಾಣ ತಾಲೂಕಿನ ಶಾಸಕರ ಶರಣು ಸಲಗರ್ ಅವರು ನಮ್ಮ ಸಂವಿಧಾನಕ್ಕೆ ಒಂದು ಅಪಮಾನ ಮಾಡಿರುತ್ತಾರೆ। ಅದು ಹೇಗೆ ಅಂತಂತಂದ್ರೆ 26ನೇ ಜನವರಿ ಗಣತಂತ್ರ ದಿವಸದಂದು ಅಲ್ಲಿನ ಸರ್ಕಾರಿ ನೌಕರದಾರರು ಪೂರ್ವಭಾವಿ ಸಭೆಯಲ್ಲಿ 8:05 ಗಾಂಧಿ ವೃತ್ತದಲ್ಲಿ ಧ್ವಜಾರೋಹಣ ಮಾಡುವ ಸಮಯವನ್ನು ನಿಗದಿಪಡಿಸಿರುತ್ತಾರೆ। ಆದರೆ ಈ ನಮ್ಮ ಬಸವ ಕಲ್ಯಾಣ ಶಾಸಕರ ಶರಣು ಸಲಗರ್ ಅವರು 7:55 ಹೋಗಿ ಧ್ವಜಾರೋಹಣ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಮಯ ಕೊಡಲಾರದೇನೆ ಬಸವ ಕಲ್ಯಾಣಕ್ಕೆ ಮರಳಿ ಬರುತ್ತಾರೆ। ಇವರು ಒಂದು ಸಂವಿಧಾನಕ್ಕೆ ಅಪಮಾನ ಮಾಡಿರುತ್ತಾರೆ। ಹಾಗೆ ಒಂದು ಶಾಸಕರಾಗಿ ಒಂದು ಬಸವ ಕಲ್ಯಾಣದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬೇರೆ ಬೇರೆ ಚಟುವಟಿಕೆಗಳನ್ನು ಅಳವಡಿಸಿಕೊಂಡಿದ್ದಾರೆ। ಇವರು ಒಂದು ಒಳ್ಳೆ ರೀತಿಯಿಂದ ಯಾವುದೇ ಒಂದು ಕೆಲಸ ಮಾಡುತ್ತಿಲ್ಲ। ಆಮೇಲೆ ಇಲ್ಲಿಂದ ಜನರಿಗೆ ಬಹಳಷ್ಟು ತೊಂದರೆಗಳು ಕೊಡುತ್ತಿದ್ದಾರೆ। ಅದು ಹೇಗೆ ಅಂತಂತಂದ್ರೆ ಈ ನಮ್ಮ ಆನಂದ್ ಪಾಟೀಲ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೊಯ್ನೂರು ಸರ್ಕಲ್, ಆ ಸರ್ಕಲ್ ಏನಂತಂದ್ರ ಕೊಯ್ನೂರು ಸರ್ಕಲ್ಗೆ ಒಂದು ಬ್ರಿಡ್ಜ್ ಕಾಮಗಾರಿ ನಡೀತಾ ಇದೆ। ಆ ಕಾಮಗಾರಿಗೆ ವೀಕ್ಷಣೆ ಮಾಡಕ್ಕೆ ಹೋಗಿದ್ದಾಗ ಇವ್ರಿಗೆ ಏನಂತಂದ್ರ ಪಾಟೀಲ್ ನೀ ಯಾರು ಏನು ನಿಂಗೆ ನೋಡ್ತೀನಿ ಅಂತ ಹೇಳಿ ಏನಂತಂದ್ರ ಇವರ ಕಾರ್ಯಕರ್ತರಿಂದ ಅವ್ರ ಮೇಲೆ ಹಲ್ಲೆ ಮಾಡಿರುತ್ತಾರೆ। ಅದೇ ರೀತಿಯಾಗಿ ಸಾರ್ವಜನಿಕ ಆಸ್ಪತ್ರೆ ಡಾಕ್ಟರ್ ತಾಜುದ್ದೀನ್ ಅವರಿಗೂ ಕೂಡ ಇದೇ ರೀತಿ ಏನಂತಂದ್ರ ಧಮಕಿ ಹಾಕಿ ನೀವ್ ನೋಡ್ಕೋತೀನಿ, ನೀನೇ ಇರ್ತಿ ನಾನೇ ಇರ್ತಾ, ನಿಮ್ಮ ಮುಸ್ಲಿಂ ಜನಾಂಗ ಏನಂತಂದ್ರ ನನಗ ಮತಗಳ ಬಂದಿಲ್ಲ, ಈ ಅವಾಚ್ಯ ಮಾತುಗಳಿಂದ ಏನಂತಂದ್ರ ಅವ್ರಿಗೆ ಕೂಡ ಬೈದಿರುತ್ತಾರೆ। ಅದೇ ರೀತಿಯಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಸಾಹೇಬ್ರು ಕೂಡ ಏನಂತಂದ್ರ ಅವಾಚ್ಯ ಶಬ್ದಗಳಿಂದ ಬೈದಿರುತ್ತಾರೆ। ಅದೇ ರೀತಿಯಾಗಿ ಮಾಜಿ ಜಡ್ಪಿ ಉಪಾಧ್ಯಕ್ಷರಾದ ಲತಾ ಹರ್ಕುಡೆ ಅವರಿಗೂ ಕೂಡ ಒಂದು ಅಪಮಾನ ರೀತಿಯಲ್ಲಿ ಮಾತಾಡಿರುತ್ತಾರೆ। ಅದೇ ರೀತಿಯಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅನಿಲ್ ಹೊಸರಿಗೂ ಕೂಡ ಏನಂತಂದ್ರ ಒಂದು ಅವರು ರಾಜಕೀಯ ಚಟುವಟಿಕೆಗಳು ಕೂಡ ಅವರಿಗೂ ತೊಂದರೆ ಕೊಡ್ತಿದ್ದಾರೆ। ಅದೇ ಬರ್ತಾ ಈಗ ನಮ್ಮದು ಕಿಟ್ಟ ಗ್ರಾಮದ ವ್ಯಕ್ತಿಯಾದ ಮನೋಜ್ ರೆಡ್ಡಿ ಅವರು ಏನಂತಂದ್ರ ಅವ್ರದ್ದು ಸ್ವಂತ ಕಾಮಗಾರಿಗಳು ಕೂಡ ಏನಂತಂದ್ರ ಅವ್ರಿಗೆ ಕೂಡ ತೊಂದರೆ ಮಾಡ್ತಿದ್ದಾರೆ। ಈ ರೀತಿಯಾಗಿ ನಮ್ಮ ಬಸವ ಕಲ್ಯಾಣದಲ್ಲಿ ಈ ನಮ್ಮ ಶರಣು ಸಲಗರ್ ಶಾಸಕರು ನಮ್ಮ ತಾಲೂಕಿನ ಜನರಿಗೆ ಏನಂತಂದ್ರ ಬಹಳಷ್ಟು ಸಮಸ್ಯೆ ಕೊಡ್ತಿದ್ದಾರೆ। ಆಮೇಲೆ ಇವರು ತಾವು ಬಸವ ಕಲ್ಯಾಣದಲ್ಲಿ ಬಸವ ಕಲ್ಯಾಣ ನಾಡಿನ ಜನತೆಗೆ ತಾವು ಯಾವ ರೀತಿಯ ಸುಧಾರಣೆ ಮಾಡ್ತೇವೆ, ಈ ರೀತಿಯಾಗಿ ಏನಂತಂದ್ರ ಒಂದು ಬಸವಣ್ಣ ನಾಡಿನಲ್ಲಿ ಉಳಿದು ಜನರಿಗೆ ರೌಡಿಸಂ ಮಾಡೋದು, ಧಮಕಿ ಹಾಕೋದು, ನಾನು ನೋಡ್ತೀನಿ ಎಂಬುದು, ಈ ರೀತಿ ತಾವು ಬಸವ ಕಲ್ಯಾಣಕ್ಕೆ ಬಂದಿರುವುದು ಒಂದು ಜನರು ಏನಂತಂದ್ರೆ ತಮಗೆ ಆಯ್ಕೆ ಮಾಡಿರೋದು ಎದುಗೋಸ್ಕರ ಅಂತಾರ ಮತಗಳ ಹಾಕಿ ಒಂದು ನಮ್ಮ ಬಸವ ಕಲ್ಯಾಣ ನಾಡಿಗೆ ಒಂದು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗಿ ಒಂದು ಒಳ್ಳೆ ಚಟುವಟಿಕೆ ಕಾರ್ಯಚಟುವಟಿಕೆ ಮಾಡ್ತಾರೆ ಅಂತ ಹೇಳಪ್ಪ ಅಂದ್ರ ತಮಗೆ ಜನಗಳ ಮತ ಹಾಕಿ ತಮಗೆ ಆಯ್ಕೆ ಮಾಡಿಕೊಂಡು ಬಂದಿದ್ದಾರೆ। ಆದ್ರೆ ತಾವು ಏನಪ್ಪಾ ಅಂತಂದ್ರ ಅದಕ್ಕೆ ಮಿಸ್ಯೂಸ್ ಮಾಡ್ಕೊಂಡು ಜನರಿಗೆ ಧಮಕಿ ಹಾಕೋದು, ಜನರಿಗೆ ಬೈಯೋದು, ಏನಪ್ಪಾ ಅಂತಂದ್ರ ನಾನೇ ಇದ್ದ ನೀನೇ ಇದ್ದ ನೀವೇ ಗಣಸ, ತಾವು ಏನ್ರಿ ಒಂದ್ ಶಾಸಕರಿದ್ರಿ ಬಸವ ಕಲ್ಯಾಣ ಒಂದ್ ಶಾಸಕರಾಗಿ ಈ ರೀತಿ ಒಂದು ಕಾರ್ಯಾಚರಣೆ ಮಾಡ್ತೀರಂದ್ರ ಸ್ವಲ್ಪ ಅರ್ಥ ಆಗ್ಬೇಕ್ರಿ। ನಾನೇ ಗಣಿಸಿದ್ದ ನೀನೇ ಗಣಿಸಿದ ಏನ್ ಮಾತಾಡ್ತಾವ ತಾವು ಶಾಸಕರಿಗೆ ಸ್ವಲ್ಪ ಅರ್ಥ ಆಗ್ಬೇಕ್ರಿ। ಇದಾವು ಒಂದು ಬಸವ ಕಲ್ಯಾಣದ ಒಂದು ಶಾಸಕರ ಅಂತಂದ್ರ ಒಂದು ಬಸವ ಕಲ್ಯಾಣದ ಒಂದು ರೀತಿ ನೀತಿ ಒಂದು ಶಾಸನ ವ್ಯವಸ್ಥೆ ಮಾಡೋ ವ್ಯವಸ್ಥೆ ನಿನ್ ತಮ್ದು, ಅದಕ್ ಬಿಟ್ಟು ಏನಂತಂದ್ರ ಹುಚ್ಚಿಸ್ತರ ಮಾತಾಡೋದು, ಏನೇನೋ ಯಾರಿಗೋ ನೋಡ್ತಾ ಮಾಡ್ತಾ ತಾವ್ ಏನ್ರಿ ಬಸವ ಕಲ್ಯಾಣ ಶಾಸಕರೇ ತಮ್ಮ ಕಾರ್ಯಾಚರಣೆ ಒಂದು ಈ ಬರುವಂತಹ ದಿನಗಳಲ್ಲಿ ತಮ್ಮ ಈ ಚಟುವಟಿಕೆ ಬಂದ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಬಸವ ಕಲ್ಯಾಣದ ಎಲ್ಲ ಸಂಘಟನೆ ಕೂಡ ಏನಂತಂದ್ರ ರೂಢಿಗಿಳ್ಬೇಕಾಗ್ತದ ಅಂತ ಹೇಳಿ ನಾ ಏನಪ್ಪಾ ಅಂತಂದ್ರ ಈ ಮೀಡಿಯಾ ಮುಖಾಂತರ ತಮಗೆ ತಿಳಿಸುತ್ತೇನೆ। ಜೇವಿ ಶರಣು ಸಲಗರ್ ಅವರು ನಾವು ಬಸವ ಕಲ್ಯಾಣ ಶಾಸಕರಂದ್ರೆ ತಾವೇನ್ರಿ ಒಂದು ನಮ್ಮ ಬಸವ ಕಲ್ಯಾಣದ ಜಾತಿ ಧರ್ಮ ಮತ ಪಂಥ ಮುಸ್ಲಿಮರು ಹಿಂದೂ ಈ ರೀತಿ ಏನಂತಂದ್ರ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀರಿ। ಹಾಗೆ ಆದರೆ ನೀವು ನಮ್ಮ ಬಸವ ಕಲ್ಯಾಣದ ನಾಡಿನಲ್ಲಿ ಒಂದು ಬಹಳಷ್ಟು ದೊಡ್ಡ ಪ್ರಮಾಣದ ಏನಪ್ಪ ಜಾತಿ ವ್ಯವಸ್ಥೆ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ।
ಅದೇ ರೀತಿ ತಾವು MLA ಚುನಾವಣೆಯಲ್ಲಿ ಬಸವ ಕಲ್ಯಾಣದಾಗ ಏನಂತಂದ್ರ ತಮ್ಮ ಒಂದು ವಾಹನದಲ್ಲಿ ಒಂದು ಸಂಗೀತವನ್ನು ಅಳವಡಿಸಿಕೊಂಡು ಪ್ರಚಾರ ಮಾಡಿದ್ರಿ. ಏನಂತಂದ್ರ ಬಸವ ಕಲ್ಯಾಣದಲ್ಲಿ ಅಭಿವೃದ್ಧಿ ಮಾಡ್ಯಾಣೋ ಶರಣು ಸಲಗರ್ ಅಂತ. ಆದ್ರೆ ತಾವು ಅಭಿವೃದ್ಧಿ ಮಾಡ್ತಾ ಇಲ್ಲ, ನಮ್ಮ ಬಸವ ಕಲ್ಯಾಣ ಪೂರ್ತಿ ಸತ್ಯಾನಾಶ ಮಾಡ್ತಾ ಇದ್ದೀರ. ಸ್ವಲ್ಪ ತಾವು ಅರ್ಥ ಆಗ್ಲಿ. ಸ್ವಲ್ಪ ತಮ್ದು ಯಾವ ಒಳ್ಳೆ ಕೆಲಸ ಮಾಡಿರ್ತಾವ ಬಸವ ಕಲ್ಯಾಣದಲ್ಲಿ 5 ವರ್ಷದಲ್ಲಿ ಹೋದ ಎಲೆಕ್ಷನ್ ಹೋದ MLA ಎಲೆಕ್ಷನ್ ಗೆದ್ದ ಏನಂತಂದ್ರ 2 ವರ್ಷ ಶಾಸಕರ ಕೆಲಸ ಮಾಡಿದ್ರಿ. ಆಮೇಲೆ ಕೂಡ 2 ವರ್ಷ 4 ವರ್ಷದಲ್ಲಿ ತಾವು ಯಾವ್ದಾದ್ರು ಒಂದು ಒಳ್ಳೆ ರೀತಿ ಏನಪ್ಪಾ ಅಂತಂದ್ರೆ ಒಂದು ಕೆಲಸ ಮಾಡಿದ ಅಂತ ಹೇಳಿ ತಮ್ಮ ಮುಖಾಂತರ ಹೇಳಿ ತಾವು ಬರೀ ಏನಂತಂದ್ರೆ ಜಾತಿವಾದ ವ್ಯವಸ್ಥೆ ಮಾಡೋದು, ಬಸವಕಲ್ಯಾಣ ಜನರಿಗೆ ಟಾರ್ಚರ್ ಮಾಡೋದು, ಧಮಕಿ ಹಾಕೋದು, ತಾವು ರೌಡಿ ಇದ್ದೀರಿ MLA ಇದ್ದೀರಿ, ಸ್ವಲ್ಪ ಅರ್ಥ ಆಗಲ್ಲ ತಮ್ಗೆ.